ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಆಗಿ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ, ಈ ವಿಡಿಯೋದಲ್ಲಿ ನಾನು ಶ್ರೀರಾಮನವಮಿ ಪ್ರಯುಕ್ತ ಶ್ರೀರಾಮಚಂದ್ರ ಪ್ರಭುಗಳ ರಕ್ಷಾ ಕವಚ ರಂಗೋಲಿಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಮೊದಲಿಗೆ ಈ ರಂಗೋಲಿಯನ್ನು ಬರೆಯಲು ಪ್ಲಸ್ ರೀತಿ ಹಾಗೂ ಎಕ್ಸ್ ರೀತಿ 8 ಗೆರೆಗಳನ್ನು ಬರೆಯಬೇಕು. ಈ 8 ಗೆರೆಗಳು ಪರಸ್ಪರ 8 ದಿಕ್ಕುಗಳನ್ನು ತಿಳಿಸುತ್ತದೆ. ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ವಾಯುವ್ಯ, ಈಶಾನ್ಯ, ನೈಋತ್ಯ ದಿಕ್ಕುಗಳಿಂದ ಎದುರಾಗುವ ಸಂಕಷ್ಟಗಳು ಈ ಶ್ರೀರಾಮ ರಕ್ಷಾ ಕವಚ ರಂಗೋಲಿಯಿಂದ ದೂರವಾಗುತ್ತದೆ ಎಂಬುದು ಪೂರ್ವಜರ ನಂಬಿಕೆ. ನಂತರ ಈ 8 ಗೆರೆಗಳ ಮುಂಭಾಗ ಬಾಣಗಳಂತೆ ಉಲ್ಟಾ ವಿ ಆಕಾರದಲ್ಲಿ ಬರೆಯಬೇಕು. ಬಳಿಕ ಪ್ರತಿ 8 ಬಾಣಗಳ ಮುಂಭಾಗ 4 ಚುಕ್ಕಿಗಳನ್ನು ಆಯಾ ಗೆರೆಗಳಿಗೆ ಅನುಗುಣವಾಗಿ ನೇರವಾಗಿ ಇಟ್ಟುಕೊಳ್ಳಬೇಕು. ನೆನಪಿರಲಿ, ಚುಕ್ಕಿಗಳು ಸಮಾನಾಂತರದಲ್ಲಿ ಇರುವಂತೆ ನೋಡಿಕೊಳ್ಳಬೇಕು. ನಂತರ ಈಗ ರಂಗೋಲಿಯನ್ನು ಬರೆಯಲು 1 2 3 4 ಡಾಟ್ಸ್ ಟೆಕ್ನಿಕ್ ಅನ್ನು ಇಲ್ಲಿ ಬಳಸಿ ಅತಿ ಸುಲಭವಾಗಿ ಯಾವ ರೀತಿ ಬರೆಯಬೇಕು ಎಂಬುದನ್ನು ತಿಳಿಸುತ್ತೇನೆ. ಮೊದಲು ಪೂರ್ವ ದಿಕ್ಕಿನ ಗೆರೆಯಿಂದ ಶುರು ಮಾಡೋಣ. ಬಲಭಾಗದಲ್ಲಿರುವ ಮಧ್ಯದ ಬಾಣವನ್ನು ಅದರ ಕೆಳಗಿರುವ ಒಂದು ಚುಕ್ಕಿಗೆ ಸೇರಿಸಬೇಕು. ನಂತರ ಅದರ ಎಡಭಾಗದಲ್ಲಿರುವ ಚುಕ್ಕಿಗಳ ಸಾಲಿನಲ್ಲಿ ಬಾಣದಿಂದ 2ನೇ ಚುಕ್ಕಿಗೆ ಸೇರಿಸಬೇಕು. ನೆನಪಿರಲಿ, ಚುಕ್ಕಿಗಳನ್ನು ಎಣಿಸುವಾಗ ಬಾಣದ ಕಡೆಯಿಂದ ಎಣಿಸಬೇಕು. ಬಳಿಕ ಅದರ ಎಡಭಾಗವಿರುವ ಸಾಲಿನಲ್ಲಿ 3ನೇ ಚುಕ್ಕಿಗೆ, ನಂತರ ಅದರ ಪಕ್ಕದಲ್ಲಿರುವ ಸಾಲಿನಲ್ಲಿ 4ನೇ ಚುಕ್ಕಿಗೆ ಈ ರೀತಿಯಾಗಿ ಸೇರಿಸಬೇಕು. ಈಗ ಅದರ ಕೆಳಗಿರುವ ಬಾಣವನ್ನು ಅದರ ಕೆಳಗಿರುವ ಒಂದು ಚುಕ್ಕಿಗೆ, ನಂತರ 2ನೇ ಚುಕ್ಕಿಗೆ, ನಂತರ 3ನೇ ಚುಕ್ಕಿಗೆ, ನಂತರ 4ನೇ ಚುಕ್ಕಿಗೆ ಈ ರೀತಿ ಕ್ರಮವಾಗಿ ಸೇರಿಸಬೇಕು. ಒಟ್ಟಾರೆಯಾಗಿ ವರ್ತುಲಾಕಾರ ಬರುವಂತೆ ಬಾಣದ ಮುಂದೆ ಇರುವ ಚುಕ್ಕಿಗೆ ಸೇರಿಸದೆ ಅದರ ಪಕ್ಕದಲ್ಲಿರುವ ಚುಕ್ಕಿಗಳಿಗೆ 1 2 3 4 ಎಣಿಕೆ ರೀತಿಯಲ್ಲಿ ಸೇರಿಸಬೇಕು. ಈಗ 3ನೇ ಬಾಣದ ಗೆರೆಯನ್ನು ಅದರ ಪಕ್ಕದಲ್ಲಿರುವ ಒಂದು ಚುಕ್ಕಿಗೆ, ಬಳಿಕ ಅದರ ಪಕ್ಕ 3ನೇ ಚುಕ್ಕಿಗೆ, ನಂತರ ಅದರ ಪಕ್ಕ 4ನೇ ಚುಕ್ಕಿಗೆ ಸೇರಿಸುತ್ತಾ ಹೋಗಬೇಕು. ಮೊದಮೊದಲು ನಿಮಗೆ ಚುಕ್ಕಿ ಸೇರಿಸುವಾಗ ಗೊಂದಲವಾಗುತ್ತದೆ, ಆದರೆ ಕ್ರಮೇಣ ಈ ಟೆಕ್ನಿಕ್ ಬಳಸಿ ಸೇರಿಸಿದರೆ ಇದು ಸುಲಭವಾಗುತ್ತದೆ. ಇದೇ ರೀತಿಯಾಗಿ ಎಲ್ಲ ಗೆರೆಗಳನ್ನು ಒಂದರ ಪಕ್ಕ ಮತ್ತೊಂದು ಬರುವಂತೆ ಸೇರಿಸುತ್ತಾ ಹೋಗಬೇಕು. ಮುಂದೆ ಬರೆಯುತ್ತಾ ಹೋದಂತೆ ಇದು ಚಕ್ರದ ರೀತಿ ಕಾಣುತ್ತದೆ. 7ನೇ ಬಾಣವನ್ನು ಸೇರಿಸಬೇಕಾದರೆ ಅದರ ಬಲಭಾಗವಿರುವ ಒಂದು ಚುಕ್ಕಿಗೆ, ನಂತರ ಅದರ ಪಕ್ಕವಿರುವ 2ನೇ ಚುಕ್ಕಿ, ಬಳಿಕ 3ನೇ ಚುಕ್ಕಿಯನ್ನು ಸೇರಿಸುವಾಗ ಬಾಣದ ಕಡೆಯಿಂದ ಒಂದು ಗೆರೆಯನ್ನು ಒಳಗೊಂಡಂತೆ 3ನೇ ಚುಕ್ಕಿಗೆ, ನಂತರ ಅದರ ಪಕ್ಕದಲ್ಲಿ 2 ಎಳೆಯನ್ನು ಒಳಗೊಂಡಂತೆ 4ನೇ ಚುಕ್ಕಿಗೆ ಸೇರಿಸಬೇಕು. ಕೊನೆಯದಾಗಿ 8ನೇ ಬಾಣಕ್ಕೆ ಉಳಿದಿರುವ 4 ಚುಕ್ಕಿಗಳನ್ನು ಸೇರಿಸಬೇಕು. ಬಳಿಕ ವರ್ತುಲಾಕಾರವಾಗಿ ಬರೆದಿರುವ ಎಳೆಗಳ ತುದಿಗಳನ್ನು ಅದರ ಹಿಂಭಾಗಕ್ಕೆ, ಅಂದರೆ ಈಗಾಗಲೇ ಬರೆದಿರುವ ಅಷ್ಟದಿಕ್ಕುಗಳ ಪ್ರತಿಯಾಗಿರುವ ಬಾಣಗಳಿಗೆ ಸೇರಿಸಬೇಕು. ಎಲ್ಲ ಅಷ್ಟದಿಕ್ಕುಗಳಲ್ಲೂ ಅಂದರೆ 8 ಕಡೆಗಳಲ್ಲೂ ಸೇರಿಸಿದ ನಂತರ ಇದು ವಿಷ್ಣು ಚಕ್ರದ ರೀತಿ ಕಾಣುತ್ತದೆ. ಕೊನೆಯದಾಗಿ ಎಲ್ಲ ನೇರವಾದ ಗೆರೆಗಳ ಮೂಲಕ ಎಳೆಯನ್ನು ಸೇರಿಸಿದ ನಂತರ ಅದರ ತುದಿ ಭಾಗದಲ್ಲಿ ಎಲ್ಲ 8 ಕಡೆಗಳಲ್ಲೂ ಪುನಃ ಬಾಣಗಳನ್ನು ಈ ರೀತಿಯಾಗಿ ಬರೆಯಬೇಕು. ನಂತರ ರಂಗೋಲಿಯ ಮಧ್ಯಭಾಗವಿರುವ ಎಲ್ಲ 8 ಬಾಣಗಳನ್ನು ಹೈಲೈಟ್ ಮಾಡಬೇಕು. ಕೊನೆಯದಾಗಿ ರಂಗೋಲಿಯ ಸುತ್ತಲೂ ಶ್ರೀರಾಮಚಂದ್ರಾಯ ನಮಃ ಎಂದು 2 ಬಾಣಗಳ ಮಧ್ಯೆ ಒಂದು ಅಕ್ಷರದಂತೆ ಬಾಣಗಳ ಅಕ್ಕಪಕ್ಕದಲ್ಲಿ ಒಂದೊಂದು ಅಕ್ಷರವನ್ನು ಈ ರೀತಿಯಾಗಿ ಬರೆಯಬೇಕು.
ಈಗ ನಮ್ಮ ಶ್ರೀರಾಮ ರಕ್ಷಾ ಕವಚ ರಂಗೋಲಿ ಬರೆದು ಕಂಪ್ಲೀಟ್ ಆಯಿತು. ಇದನ್ನು ಹೀಗೆ ಬರೆದು ಪೂಜೆ ಮಾಡಬಹುದು ಅಥವಾ ಪ್ರತಿ ಸುರುಳಿ ಆಕಾರದ ಮಧ್ಯೆ ಅರಿಶಿನ ಕುಂಕುಮವನ್ನು ಒಂದರ ಪಕ್ಕ ಮತ್ತೊಂದು ಸುರುಳಿಯಲ್ಲಿ ಆಲ್ಟರ್ನೇಟಿವ್ ರೀತಿಯಲ್ಲಿ ಹಾಕಬಹುದು. ಆದರೆ ನಾನಿಲ್ಲಿ ಹಳದಿ ಮತ್ತು ಗುಲಾಬಿ ಬಣ್ಣವನ್ನು ಬಳಸಿ ಪ್ರತಿ ಸುರುಳಿ ಆಕಾರದ ಮಧ್ಯೆ ಒಂದಾದ ಮೇಲೆ ಮತ್ತೊಂದರಂತೆ ಈ ಎರಡೂ ಬಣ್ಣಗಳನ್ನು ಬಳಸಿ ಫಿಲ್ ಮಾಡುತ್ತಿದ್ದೇನೆ. ನೆನಪಿರಲಿ, ಬಣ್ಣವನ್ನು ಫಿಲ್ ಮಾಡುವಾಗ ಬಾಣಗಳ ಮೇಲೆ ಬಣ್ಣಗಳನ್ನು ಹಾಕಬಾರದು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಭಾರತೀಯ ಪರಂಪರೆಯಲ್ಲಿ ಶ್ರೀರಾಮನು ಪರಿಪೂರ್ಣತೆಯ ಸಂಕೇತ. ಬದುಕಿನ ಎಲ್ಲ ಸಂಬಂಧಗಳಿಗೂ ಅವನು ಆದರ್ಶನಾಗಿ ದಾರಿದೀಪವಾದವನು. ಆದ್ದರಿಂದ ಶ್ರೀರಾಮನಾಮ ಸ್ಮರಣೆಯೊಂದಿಗೆ ಈ ಶ್ರೀರಾಮ ರಕ್ಷಾ ಕವಚದ ರಂಗೋಲಿಯನ್ನು ಬರೆದರೆ ಮಾನವನ ಎಲ್ಲ ಸಂಕಷ್ಟ ಆಪತ್ತುಗಳು ತೊಂದರೆ ಮಾಡದಂತೆ ರಕ್ಷಾ ಕವಚವಾಗಿ ಶ್ರೀರಾಮನು ಕಾಯುತ್ತಾನೆ ಎಂಬುದು ಈ ರಂಗೋಲಿಯ ವೈಶಿಷ್ಟ್ಯವಾಗಿದೆ. ಬಣ್ಣಗಳನ್ನು ಫಿಲ್ ಮಾಡಿದ ಬಳಿಕ ರಂಗೋಲಿಯು ಈ ರೀತಿಯಾಗಿ ಕಾಣುತ್ತದೆ. ಶ್ರೀರಾಮಚಂದ್ರ ಪ್ರಭುಗಳು ಎಲ್ಲರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಎಂದು ಕೇಳಿಕೊಳ್ಳುತ್ತಾ, ಈ ನನ್ನ ಪುಟ್ಟ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.